ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ದಿನ ಯೂಟ್ಯೂಬ್ ಚಾನಲ್ ಆ್ಯಂಡ್ ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್ ಗೈಸ್. ಸೊ ಇವತ್ತಿನ ವಿಡಿಯೋ ಏನು ಅಂದರೆ ನಾನು ಗಿಡದಿಂದ ನಿಂತ್ಕೊಂಡು ವಿಡಿಯೋ ಮಾಡ್ತೀನಿ. ಸೊ ಆಲ್ರೆಡಿ ನಿಮಗೆ ಸ್ವಲ್ಪ ಫ್ಲಾಶ್ ಆಗಿರುತ್ತೆ. ನರ್ಸರಿ ಬಗ್ಗೆ ಏನೂ ಅಲ್ಲ, ನಾನೊಂದು ಗಿಡ ಬೆಳೆಸಿ ನಿಮಗೆ ತೋರಿಸ್ಬೇಕು ಅಂತ ಹೇಳಿ ನಾನು ಈ ವ್ಲಾಗ್ನ ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಯಾವ ಗಿಡ ಅಂತಂದರೆ ನಿಮಗೆ ತೋರಿಸ್ತೀನಿ ಬನ್ನಿ. ಇದೇ ನೋಡಿ ನಾನು ಹೇಳಿದ್ದು ಗಿಡ. ಸೊ ಇದು ಪುದೀನ ಗಿಡ. ನಾವು ಮುಂಚೆ ತಂದಿದ್ವಲ್ಲ ಮನೆಗೆ ಯೂಸ್ ಮಾಡೋದಕ್ಕೆ ಅಂತ ಹೇಳಿ, ಅದೆಲ್ಲನೂ ಸೊಪ್ಪು ಬಿಡಿಸ್ಕೊಂಡು ಅದ್ರ ಕಡ್ಡಿನ ಬಿಸಾಡ್ತಿದ್ವಿ. ಸೊ ನಮ್ಮಮ್ಮ ಇದು ಒಂದ್ಸಲ ಊರಿಗೆ ಬಂದಾಗ ಅಂದರೆ ಬೆಂಗಳೂರಿಗೆ ಬಂದಾಗ ಈ ಥರ ಪಾಟಲ್ಲಿ ನೆಟ್ಟಿದ್ದು. ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂದರೆ ಆ ಪಾಟ್ ತುಂಬ ಬೆಳೆದಿದೆ. ಇದಕ್ಕೆ ಆಲ್ರೆಡಿ ನಾನು ಒಂದು ಥರ್ಡ್ ಟೈಮ್ ಇದಕ್ಕೆ ಕಟ್ ಮಾಡ್ತಿರೋದು. ಇದೇ ಮೊದಲನೇ ಸಲ ಅಲ್ಲ, ತುಂಬ ಸಲ ಯೂಸ್ ಮಾಡಿದ್ದೀನಿ ನಾನು. ಮನೇಲಿ ನಾನ್ ವೆಜ್ ಮಾಡಿದಾಗ, ಪಲಾವ್, ಆ ಥರ ಪುದೀನ ಯಾವುದಕ್ಕೆಲ್ಲ ಯೂಸ್ ಆಗುತ್ತೋ ಅದು ಎಲ್ಲ ಐಟಮ್ಗೂ ಕೂಡ ನಾನು ಇದನ್ನು ಹಾಕ್ತೀನಿ. ತುಂಬಾ ಚೆನ್ನಾಗಿದೆ. ಈ ಥರ ನಾವೇ ಬೆಳೆದು ನಾವೇ ಅದನ್ನು ಯೂಸ್ ಮಾಡುವಾಗ ಅಡುಗೆಗಳಿಗಾಗಿರ್ಬೋದು, ಏನಾದರೂ ತಿನ್ನೋದಕ್ಕೆ ಸಖತ್ ಖುಷಿ ಅನಿಸುತ್ತೆ. ಎಷ್ಟು ಚೆನ್ನಾಗಿ ಬೆಳೆದಿದೆ ನೋಡಿ. ಯಾವುದೇ ರೀತಿ ಅಂಥದ್ದಂತಹ ಔಷಧಿ ಅದು ಇದು ಏನೂ ಇಲ್ಲ. ಸೊ ಅದಕ್ಕೆ ಖುಷಿ ಅನಿಸುತ್ತೆ. ನಿಮ್ಮ ಮನೇಲಿ ಚಿಕ್ಕ ಬಾಲ್ಕನಿ ಪಾಟ್ ಏನೇ ಇದ್ದರೂ ಈ ಥರ ಯೂಸ್ ಆಗೋ ಥರ ಯಾವುದಾದ್ರೂ ಒಂದು ಗಿಡನ ಹಾಕ್ಕೊಳ್ಳಿ. ಅದನ್ನು ಯೂಸ್ ಮಾಡುವಾಗ ಆಗುತ್ತಲ್ಲ ಖುಷಿ, ನಿಜವಾಗ್ಲೂ ತುಂಬಾ ಇರುತ್ತೆ ಅದು. ನನಗೆ ಗಿಡಗಳನ್ನ ಬೆಳೆಸೋದು ಅಂದರೆ ತುಂಬಾ ಇಷ್ಟ. ಬಟ್ ಗೊತ್ತಲ್ಲ, ಬೆಂಗಳೂರಲ್ಲಿ ರೆಂಟೆಡ್ ಹೋಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಮಾತ್ರನೇ ಬೆಳೆಸೋಕ್ಕಾಗತ್ತೆ ಅಲ್ವಾ. ನನ್ನ ಪುಟಾಣಿ ಗಾರ್ಡನ್. ಆ್ಯಂಡ್ ಗಾಯ್ಸ್, ನನಗೆ ಮೀಶೋಯಿಂದ ಕೆಲವೊಂದು ಪ್ರಾಡಕ್ಟ್ಸ್ ಬಂದಿದೆ ಅಂತಂದರೆ ಏನು ಹೇಳಬೇಕು, ಪ್ರಮೋಷನ್, ಕೊಲಾಬ್ರೇಷನ್ ಏನಾದರೂ ಓಕೆ. ಅದು ನನಗೆ ಪರ್ಟಿಕ್ಯುಲರ್ ವರ್ಡ್ ಗೊತ್ತಿಲ್ಲ. ಸೊ ಏನಾದರೂ ಅಂದ್ಕೊಳ್ಳಿ, ಅಷ್ಟು ಐಟಮ್ಸ್ನ ರಿವ್ಯೂ ಮಾಡ್ತೀನಿ ಇವತ್ತು. ಎಷ್ಟು ಐಟಮ್ಸ್ ಬಂದಿದೆ ಅಂತಂದರೆ ನಿಮ್ಗೆ ತೋರಿಸ್ತೀನಿ ರೀ. ಇಷ್ಟು ಐಟಮ್ಸ್ ನನಗೆ ಮೀಶೋಯಿಂದ ಬಂದಿರೋದು. ಇದು ಆ್ಯಕ್ಚುಲಿ ಎಷ್ಟಿದೆ ಅಂದರೆ 1 2 3 4 5 6 ಇದೆ. ಇನ್ನೂ ಒಂದು ಬಂದಿದೆ. ಇದೆಲ್ಲ ಆ್ಯಕ್ಚುಲಿ ನಾನು ಅನ್ಬಾಕ್ಸ್ ಮಾಡಿಬಿಟ್ಟಿದ್ದೀನಿ ಆಲ್ರೆಡಿ. ಈ ವ್ಲಾಗಿಗೆ ಮಾಡಬೇಕು ಅಂತ ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ಸೊ ಹಾಗಾಗಿ ಬೇಗನೆ ಅನ್ಬಾಕ್ಸ್ ಮಾಡಿ ಏನೇನಿದೆ ಅಂತ ನೋಡ್ಬಿಟ್ಟಿದ್ದೀನಿ. ನನಗೂ ಕೂಡ ತಡೆಯೋಕ್ಕಾಗಲಿಲ್ಲ, ಏನೇನಿದೆ ಒಳಗಡೆ ನೋಡಬೇಕು ಅನ್ನೋ ಕ್ಯೂರಿಯಾಸಿಟಿಲಿ ಬೇಗನೆ ಓಪನ್ ಮಾಡಿಬಿಟ್ಟೆ. ನೆಕ್ಸ್ಟ್ ಬಂದು ಇದೊಂದು ನಾನು ಅನ್ಬಾಕ್ಸ್ ಮಾಡಿಲ್ಲ, ಇನ್ನು ಬ್ಲಾಗಲ್ಲೇ ಇದನ್ನು ಅನ್ಬಾಕ್ಸ್ ಮಾಡ್ತೀನಿ. ಸೊ ನೋಡಿದ್ರಲ್ಲ, ಅಷ್ಟು ಐಟಮ್ಸು ಬಂದಿರೋದು ನನಗೆ ಪ್ರಮೋಷನ್ಗೆ. ಅದಕ್ಕೆ ಅಮೌಂಟ್ ಎಷ್ಟು ಏನು ಅಥವಾ ಎಷ್ಟು % ನನಗೆ ಬರುತ್ತೆ ಅದನ್ನೆಲ್ಲ ನನಗೆ ಕನ್ಫರ್ಮ್ ಆಗಿ ಬಂದು ನನ್ನ ಕೈಗೆ ಬೈ ಹ್ಯಾಂಡ್ ನಾನು ರಿಸೀವ್ ಮಾಡಿದ್ಮೇಲೆ ನಾನು ನಿಮಗೆ ಆ ವಿಷಯನ ಶೇರ್ ಮಾಡ್ತೀನಿ. ಆ್ಯಂಡ್ ಇಲ್ಲಿ ಕೆಲವೊಂದು ಐಟಮ್ಸ್ದು ನಾನೇ ಪರ್ಚೇಸ್ ಮಾಡಿದ್ದು. ಅಂದರೆ ನನಗೆ ಈ ಥರ ಬೇಕು ಅಂತ ಹೇಳಿ ನಾನು ಸೆಲೆಕ್ಟ್ ಮಾಡಿ ಕಳಿಸಿದ್ಮೇಲೆ ಅವ್ರು ನನಗೆ ಕಳಿಸಿದ್ದು. ಅದಕ್ಕೆ ನಾನೇನು ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡಿಲ್ಲ. ಅದ್ರದ್ದು ಪ್ರೈಸ್ ಏನಿರುತ್ತೋ ಅದು ಅಂದರೆ ಮೀಶೋ ಅವರೇ ಕೊಟ್ಟಿರೋದು. ನಾನು ಹೇಳಿಲ್ಲ ಯಾವ ಆ್ಯಪ್ ಅಂತ. ಮೀಶೋ ಆ್ಯಪಿಂದ ನನಗೆ ಇಷ್ಟೊಂದು ಬಂದಿರೋದು. ನೆಕ್ಸ್ಟ್ ನನಗೆ ಕೇಳ್ಬೋದು ನೀವು, ನಿಮಗೆ ಪ್ರಮೋಷನ್ ಸಿಕ್ತಿದ್ಯಾ, ಕೊಲಾಬ್ರೇಷನ್ ಸಿಕ್ತಿದ್ಯಾ ಅಂತ ಹೇಳಿ. ನನಗೆ ಪ್ರಮೋಷನ್ ಅಂತ ಯಾವುದು ಸಿಕ್ಕಿಲ್ಲ, ಕೊಲಾಬ್ರೇಷನ್ ಸಿಕ್ಕಿದೆ. ನನಗೆ ಇಲ್ಲಿವರೆಗೂ ಒಂದು 4 ಕೊಲಾಬ್ರೇಷನ್ ಬಂದಿದೆ. ಅದರಲ್ಲಿ 2 ನಾನು ಅಕ್ಸೆಪ್ಟ್ ಮಾಡಲಿಲ್ಲ. ಬಿಕಾಸ್ ಆಫ್ ನನ್ನ ಫಸ್ಟ್ ಕೊಲಾಬ್ರೇಷನ್ ಆಗಿರ್ಬೋದು, ಪ್ರಮೋಷನ್ ಆಗಿರ್ಬೋದು, ಏನಾದರೂ ಒಂದು ಮಾಡಬೇಕು ಅಂತಂದ್ರೆ ಅದು ನನಗೆ ಇಷ್ಟ ಆಗಬೇಕು, ನನಗೆ ಇಷ್ಟ ಆಗಿ ನನಗೆ ಕಂಫರ್ಟಬಲ್ ಆಗಬೇಕು. ಅಂದರೆ ನಾನು ಫಸ್ಟ್ ವಿಡಿಯೋ ಮಾಡೋದು ಅಂದರೆ ರೀಲ್ಸ್, ವ್ಲಾಗ್ಸ್ ಎಲ್ಲ ಮಾಡಿದ್ದೀನಿ. ಬಟ್ ಕೊಲಾಬ್ರೇಷನ್, ಪ್ರಮೋಷನ್ ಅಂತ ಯಾವುದೂ ಮಾಡಿರಲಿಲ್ಲ. ಹಾಗಾಗಿ ನಾನು ಫಸ್ಟ್ ಮಾಡೋದು ಯಾವುದಾದ್ರೂ ಒಂದು ಯುನೀಕ್ ಆಗಿ ಚೆನ್ನಾಗಿರ್ಬೇಕು, ಇಷ್ಟ ಆಗ್ಬೇಕು ಎಲ್ರಿಗೂ. ಅದ್ರಾಗೂ ಫಸ್ಟ್ ನನಗೆ ಇಷ್ಟ ಆಗಬೇಕು, ನಮ್ಮ ಮನೆಯವ್ರಿಗೆ ಇಷ್ಟ ಆಗಬೇಕು ಅಂತ ಹೇಳಿ ನಾನು ಅದನ್ನ ಅಕ್ಸೆಪ್ಟ್ ಮಾಡ್ಕೊಳ್ಳಿಲ್ಲ. ಈಗ ಪೆಂಡಿಂಗಲ್ಲಿ ಒಂದು 3 ಇದೆ. ಸೊ ಅದನ್ನು ನಮ್ಮ ಮನೆಯವ್ರ ಹತ್ರ ಕನ್ಫರ್ಮ್ ಮಾಡಿಬಿಟ್ಟು ನಾನು ಸೆಲೆಕ್ಟ್ ಮಾಡ್ಕೋತೀನಿ, ಬೇಕೋ ಬೇಡೋ ಅಂತ ಹೇಳಿ. ಅಂದರೆ ಈಗ ಸ್ಟಾರ್ಟಿಂಗ್ ನಾವು ನ್ಯೂ ಬಿಗಿನರ್ ಆಗಿರೋದ್ರಿಂದ ನಮಗೆ ಥೌಸಂಡ್ಸ್ ಗಟ್ಟಲೆ ಆಗಿರ್ಬೋದು. ಬೇರೆಯವ್ರು ಹೇಳೋ ಥರ 10,000 20,000 ಆ ಥರ ಎಲ್ಲ ಏನು ಅಷ್ಟೆಲ್ಲ ಅಮೌಂಟ್ ಕೊಡೋದಿಲ್ಲ. ಮಿನಿಮಲ್ ಪೇ ಮಾಡ್ತಾರೆ. ಇಷ್ಟು ಸೆಕೆಂಡ್ಸ್ಗೆ ಇಷ್ಟು ಅಂತ ಇರುತ್ತೆ. ಅಂದರೆ 30 ಸೆಕೆಂಡ್ಸ್ಗಾಗಿರ್ಬೋದು, 60 ಸೆಕೆಂಡ್ಸ್, 1 ಮಿನಿಟ್, 2 ಮಿನಿಟ್ ಈ ಥರ ಅವ್ರು ಟೈಮಿಂಗ್ಸ್ ಕೊಡ್ತಾರೆ. ಕಂಟೆಂಟ್ ಕೂಡ ಅವರೇ ಕೊಟ್ಟು ಈ ಥರ ವಿಡಿಯೋ ಮಾಡಿ ಅಂತ ಹೇಳ್ತಾರೆ. ಸೊ ಆದಮೇಲೆ ನಮಗೆ ಅದು ಇಷ್ಟ ಇದ್ರೆ ನಾವು ಅಕ್ಸೆಪ್ಟ್ ಮಾಡ್ಕೋಬೋದು, ಇಲ್ಲಾಂದರೆ ಬೇಡ. ಸೊ ಅದ್ರ ಬಗ್ಗೆ ಯಾರಿಗಾದ್ರೂ ಇನ್ನೂ ಎಕ್ಸ್ಟ್ರಾ ಇನ್ಫಾರ್ಮೇಶನ್ ಬೇಕು ಅಂತಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಹಾಕಿ, ನಾನು ಅದ್ರ ಬಗ್ಗೆ ಎಕ್ಸ್ಟ್ರಾ ವಿಷಯಗಳನ್ನ ಶೇರ್ ಮಾಡ್ತಾ ಹೋಗ್ತೀನಿ. ನೆಕ್ಸ್ಟ್ ಈಗ ಬೇರೆ ಏನು ಮಾತಾಡದೆ ವ್ಲಾಗ್ಸ್ನ ಸ್ಟಾರ್ಟ್ ಮಾಡಿಬಿಡೋಣ. ಇವತ್ತು ನಾನು ಮೀಶೋಯಿಂದ ನನಗೆ ಬಂದಿರೋ ಎಲ್ಲ ಐಟಮ್ಸ್ದು ಓಪನ್ ಮಾಡಿ ನಾನು ಕೂಡ ನೋಡಿದ್ದೀನಿ. ನನಗೆ ಎಲ್ಲದನ್ನು ಇಷ್ಟ ಆಯಿತು. ಸೊ ಅದನ್ನ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂದ್ಕೊಂಡು ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಒಂದೊಂದೇ ನಾನು ಓಪನ್ ಮಾಡಿ ಅದ್ರ ರಿವ್ಯೂ ಹೇಳ್ತಾ ಹೋಗ್ತೀನಿ ನಿಮಗೆ. ಆ್ಯಂಡ್ ಇದರಲ್ಲಿ ಯಾವುದಾದ್ರೂ ನಿಮಗೆ ಐಟಮ್ಸ್ ಬೇಕು ಅಂತಂದರೆ ಲಿಂಕ್ ಅಂತ ಕಮೆಂಟ್ ಹಾಕಿ. ಅಂದರೆ ಪರ್ಟಿಕ್ಯುಲರ್ ನಾನು ತುಂಬ ಐಟಮ್ಸ್ನ ತರಿಸ್ಕೊಂಡಿದ್ದೀನಿ. ನಿಮಗೆ ಪರ್ಟಿಕ್ಯುಲರ್ ಆಗಿ ಯಾವ ಐಟಮ್ ಬೇಕೋ ಅದ್ರ ಐಟಮ್ ಬರೆದ್ಬಿಟ್ಟು, ಅಂದರೆ ಕಮೆಂಟಲ್ಲಿ ಬರೆದ್ಬಿಟ್ಟು ಲಿಂಕ್ ಅಂತ ಹಾಕಿ ನಾನು ನಿಮಗೆ ಡೈರೆಕ್ಟಾಗಿ ಲಿಂಕ್ನ ಶೇರ್ ಮಾಡ್ತೀನಿ. ಸೊ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲನೇದಾಗಿ ನನಗೆ ಬಂದಿದ್ದ ಪಾರ್ಸಲ್ಲು ಇದು. ಆ್ಯಕ್ಚುಲಿ ಇದು ನನಗೆ ತುಂಬಾ ಇಷ್ಟ ಆಯಿತು. ನಾನು ಇದನ್ನು ಹೋದ ವರ್ಷ ತಗೋಬೇಕು ಅಂತ ನಾನು ನೋಡಿ ಕಟ್ಟಲ್ಲಿಟ್ಟು, ಆದರೆ ತಗೊಳಕ್ಕಾಗಲಿಲ್ಲ. ಮೀನ್ಸ್ ನಾನು ಏನು ಇಶ್ಯೂ ಆಯಿತೋ ಗೊತ್ತಿಲ್ಲ, ನನಗೆ ಇದನ್ನು ಬಿಟ್ಟೆ. ಸೊ ನೋಡೋಣ ಬಂದಿದೆ ಅಂತ ಹೇಳಿದ್ದೆ ನಾನು. ನೋಡಿ ಎಷ್ಟು ಚೆನ್ನಾಗಿದೆ. ಓಪನ್ ಮಾಡ್ತೀನಿ ಇರಿ ನಿಮಗೆ.
ಈಗಂತೂ ವರಮಹಾಲಕ್ಷ್ಮಿ ಹಬ್ಬ ಸ್ಟಾರ್ಟ್ ಆಗ್ತಿದೆ. ಎಷ್ಟು ಅದ್ರಲ್ಲೂ ನಮ್ಮ ಹೆಣ್ಮಕ್ಳಿಗಂತೂ ಎದ್ರು ಬಿದ್ರು ಆನ್ಲೈನ್ ಅಲ್ಲಿ ನೋಡಿ ನೋಡಿ ಐಟಮ್ಸ್ ನ, ಅಂದ್ರೆ ಪೂಜೆ ಸಾಮಾನ್ ಆಗಿರ್ಬೋದು, ಬೇರೆ ಏನಾದ್ರು ಅಲಂಕಾರ ವಸ್ತುಗಳಾಗಿರ್ಬೋದು, ತುಂಬಾ ನೋಡಿ 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 ಎಷ್ಟು ನೋಡ್ತೀವಿ ಕೊನೆಗೆ ಒಂದು ತಗೊಳಕ್ಕಾಗಲ್ಲ, ತುಂಬಾ ಕನ್ಫ್ಯೂಷನ್ ಆಗೋಗ್ಬಿಡುತ್ತೆ. ಸೊ ಅವಾಗ ಯಾರಾದ್ರೂ ಈ ತರ ರಿವ್ಯೂಸ್ ನೋಡಿ ತಗೊಳ್ಳೋದಿದ್ರೆ ತಗೋಬಹುದು. ನಾನು ಕೂಡ ತುಂಬಾ ಜನದ ಬ್ಲಾಗ್ಸ್ ಆಗಿರ್ಬೋದು, ರೀಲ್ಸ್ ಆಗಿರ್ಬೋದು ನೋಡಿ ತುಂಬಾ ಐಟಮ್ಸ್ ನ ಪರ್ಚೇಸ್ ಮಾಡಿದೀನಿ. ನೋಡಿ ಈ ತರ ಕಾಣಿಸ್ತಾ ಇದ್ಯಾ? ಸೊ ಇದು ನಾನು ಹೋದ ವರ್ಷ ಆಚೆ ಕೇಳಿದ್ದೆ, ಚಿಕ್ಕದು ಈ ಸೈಜ್ದು, ಇದಕ್ಕಿಂತ ಚಿಕ್ಕದದು 50 ರುಪೀಸ್ ಹೇಳಿದ್ರು. ಪ್ಲಸ್ ಇದಕ್ಕಿಂತ ದೊಡ್ಡ ಸೈಜ್ ಇತ್ತು ಅಂದ್ರೆ 100 ರುಪೀಸ್. ಬಟ್ ಅದು ನಾರ್ಮಲ್ ಇತ್ತು, ಇದು ನಾರ್ಮಲ್ ಅಲ್ಲ. ಇಲ್ಲಿ ಲೈಟ್ ಇದೆ ಕಾಣಿಸ್ತಾ ಇದ್ಯಾ? ಮತ್ತೆ ಹಿಂದೆ ಇಲ್ಲಿ ಈ ತರ ಪಿನ್ಸ್ ಬಂದಿದೆ. ಇದು ಸೆನ್ಸರ್ ವರ್ಕ್ ಆಗುತ್ತೆ. ಸೊ ನೀರಲ್ಲಿ ನೀವು ಈ ತರ ಇದನ್ನ ಹಾಕಿಟ್ರೆ, ಒಂದು ಬೌಲಲ್ಲಿ, ತಟ್ಟೆಲಿ, ನಿಮ್ಗೆ ಯಾವ್ದಾಗುತ್ತೋ ಓಕೆ, ಅದ್ರಲ್ಲಿ ಇದನ್ನ ಹಾಕಿಟ್ರೆ ಇದರಲ್ಲಿ ಲೈಟ್ಸ್ ಬರುತ್ತೆ. ನಾನು ಸಾಧ್ಯ ಆದ್ರೆ ಇದನ್ನ ಆನ್ ಮಾಡಿ ಇಟ್ಟು ನೀರಲ್ಲಿ ಇಟ್ಟು ಅದನ್ನ ಫೋಟೋನ ಅಟ್ಯಾಚ್ ಮಾಡಿರ್ತೀನಿ, ನೀವು ನೋಡ್ಕೋಬಹುದು. ಇದಂತೂ ತುಂಬಾನೇ ಚೆನ್ನಾಗಿದೆ, ಸಖತ್ ಇಷ್ಟ ಆಯ್ತು ನನಗೆ ಇದಂತೂ. ಅಂಡ್ ಇದರಲ್ಲಿ 4 ಫ್ಲವರ್ಸ್ ಬರುತ್ತೆ. ಒಂದು ಬ್ಲೂ, ಒಂದು ಪರ್ಪಲ್, ಒಂದು ಆರೆಂಜ್, ಒಂದು ಪಿಂಕ್. ನನ್ಗೆ ಇದರಲ್ಲಿ ಆರೆಂಜ್ ಮತ್ತೆ ಪಿಂಕ್ ತುಂಬಾನೇ ಇಷ್ಟ ಆಯ್ತು. ಯಾರಿಗಾದ್ರೂ ಈ ಲಿಂಕ್ ಬೇಕು ಅಂತಂದ್ರೆ ನಿಮ್ಗೆ ಲೋಟಸ್ ಅಂತ ಹೇಳಿ, ಲೋಟಸ್ ಫ್ಲವರ್ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ, ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಓಪನ್ ಮಾಡೋಣ. ಫಸ್ಟ್ ಹಬ್ಬಕ್ಕೆ ಏನೇನ್ ಬೇಕಾಗುತ್ತೋ, ಅಂದ್ರೆ ಮೀನ್ಸ್ ಹಬ್ಬಕ್ಕೆ ಕೆಲವೊಂದು ಐಟಮ್ಸ್ ನ ಬಂದಿದೆ ನನಗೆ, ಅದನ್ನ ತೋರಿಸ್ತೀನಿ ನಿಮ್ಗೆ. ನೆಕ್ಸ್ಟ್ ಅಂದ್ರೆ ಈಗ ನೀವು ತೋರಿಸ್ಬಿಟ್ಟೆ ಹೇಳ್ತೀನಿ ನಿಮ್ಗೆ. ನೋಡಿ ಏನಂತ ಕಾಣಿಸ್ತಾ ಇದ್ಯಾ? ಅರ್ಥ ಆಗ್ತಿಲ್ಲ ನಿಮ್ಗೆ, ತೋರಿಸ್ತೀನಿ ರೀ. ಬರುತ್ತೆ ಅಂದ್ರೆ ನಾವು ನಾರ್ಮಲ್ ಆಗಿ ಅರ್ಶಿನ ಕುಂಕುಮ ಪ್ಯಾಕೆಟ್ ಬರುತ್ತೆ ಗೊತ್ತಾ, ಸ್ಯಾಚೆಟ್ ಅಲ್ಲಿ, ಆ ತರದನ್ನ ಕೊಡ್ತಿದ್ವಿ ಕುಂಕುಮಕ್ಕೆ. ಅಂದ್ರೆ ನಾವು ಡೈರೆಕ್ಟ್ ಪ್ಲೇಟ್ ಅಲ್ಲಿ ಕುಂಕುಮ ಕೊಟ್ಟು ಪ್ಲಸ್ ಆ ತರ ಕೊಡ್ತಾ ಇದ್ವಿ ಅಲ್ವಾ. ಬ್ಲೌಸ್ ಆಗಿರ್ಬೋದು, ಹೂವು, ಹಣ್ಣು, ಕಾಯಿ, ಏನೇನೆ ಎಲ್ಲ ಕೊಡ್ತೀವಲ್ವಾ. ಸೊ ಈ ತರ ಸ್ವಲ್ಪ ಯುನಿಕ್ ಆಗಿರ್ಲಿ ಅಂತ ಹೇಳಿ ನಾನು ಇದನ್ನ ತರಿಸ್ಕೊಂಡೆ. ಇದು ತುಂಬಾನೇ ಚೆನ್ನಾಗಿದೆ, ನನ್ಗಂತೂ ಸಖತ್ ಇಷ್ಟ ಆಯ್ತು. ಇದು ಕಾಣಿಸ್ತಾ ಇದೆಯಾ ಇಲ್ಲಿ ನೀಟಾಗಿ ನಿಮ್ಗೆ? ನೋಡಿ ಈ ತರ ಇತ್ತು. ಪ್ಲಸ್ ಇದು ಕುಂಕುಮ, ಇದು ಅರ್ಶಿನ, ಇದು ಕುಂಕುಮ. ತುಂಬಾ ಸಖತ್ತಾಗಿದೆ ಇದು ಮಾತ್ರ. ಇದು ನನ್ ಯುನೀಕ್ ಆಗಿರ್ಲಿ ಕೊಡುವಾಗ ಅಂತ ಹೇಳಿ ನಾನು ಇದನ್ನ ತರಿಸ್ಕೊಂಡೆ. ಇದ್ರ ಪ್ರೈಸ್ ಮೇಲೆ ನಿಮ್ಗೆ ಅಟ್ಯಾಚ್ ಮಾಡಿದ್ದೀನಿ, ನೋಡ್ಕೊಳ್ಳಿ. ಇದ್ರದ್ದು ಲಿಂಕ್ ಬೇಕು ಅಂದ್ರೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಹಾಕಿ, ನಾನು ಲಿಂಕ್ ನ ಶೇರ್ ಮಾಡ್ತೀನಿ. ಇವಾಗಂತೂ ಬಿಗಿನರ್ಸ್ ಅಂದ್ರೆ ಹೊಸದಾಗಿ ಮದ್ವೆ ಆಗಿರ್ಬೋದು, ಅಥವಾ ಕೆಲವರು ಮುಂಚೆಯಿಂದಾನು ಮಾಡ್ಕೊಂಡ್ ಬಂದಿಲ್ದೇ ಇರೋರು ಇವಾಗ ಏನಾದ್ರು ಸ್ಟಾರ್ಟ್ ಮಾಡ್ಬೇಕು ಅಂತ ಇದ್ದೀರಾ ಅಂತಂದ್ರೆ, ನೀವು ಶಾಪ್ಗೆಲ್ಲ ಹೋಗಿ ಅದನ್ನ ಪರ್ಚೇಸ್ ಮಾಡೋದು, ಪ್ಲಸ್ ಅದ್ರಲ್ಲಿ ಚಾಯ್ಸ್ ಮಾಡೋದೆಲ್ಲ ತುಂಬಾನೇ ಕಷ್ಟ ಆಗುತ್ತೆ. ಯಾಕಂದ್ರೆ ಅದನ್ನ ಆ ಫೀಲ್ ನನ್ಗೆ ಗೊತ್ತು, ನಾನ್ ಮಾಡಿದೀನಿ ಆ ತರ. ಹೋಗಿ ಶಾಪ್ ಮಾಡಿದಾಗ ತುಂಬಾ ಕನ್ಫ್ಯೂಷನ್, ತುಂಬಾ ಅಂದ್ರೆ ತುಂಬಾನೇ ಇತ್ತು. ಸೊ ಈ ತರ ಆನ್ಲೈನ್ ಅಲ್ಲಿ ತಗೊಂಡಾಗ ನಮ್ಗೆ ಪ್ರೈಸ್ ಕೂಡ ತುಂಬಾ ಅಫೋರ್ಡಬಲ್ ಪ್ರೈಸ್ ಅಲ್ಲಿ ಇರುತ್ತೆ. ಹಾಗಾಗಿ ಯಾರಿಗಾದ್ರೂ ಇದ್ರಲ್ಲಿ ಯಾವ್ದೇ ಲಿಂಕ್ ಬೇಕು ಅಂದ್ರೂ ಲಿಂಕ್ ಅಂತ ಹಾಕಿ ದಯವಿಟ್ಟು ನಾನು ನಿಜವಾಗ್ಲೂ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಇದು ಒಂದು, ಇದಂತೂ ಬಿಗಿನರ್ಸ್ ಕಂಪಲ್ಸರಿ ಇದನ್ನ ತಗೋಬೇಕು, ಅಷ್ಟು ಚೆನ್ನಾಗಿದೆ ಐಟಮ್ಸ್. ಈ ಪ್ರೈಸ್ಗೆ ಕಣ್ಣು ಮುಚ್ಕೊಂಡು ಬೈ ಮಾಡ್ಬೋದು. ತೋರಿಸ್ತೀನಿ ಬನ್ನಿ ಏನೇನಂತ ಹೇಳಿ. ಮೊದಲನೇದಾಗಿ ಈ ತರ ಬರುತ್ತೆ, ಕಾಣಿಸ್ತಾ ಇದೆಯಾ? ಪಾದುಕೆ ತರ ಸಖತ್ತಾಗಿದೆ. ಇದನ್ನಂತೂ ದೇವ್ರ ಮನೇಲಿ ಪೂಜೆ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ. ಇದು ಒಂದು. ನೆಕ್ಸ್ಟ್ ಇದು ಒಂದು, ಇದು ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಇದರಲ್ಲಿ ಪ್ಲೇಟ್ ಜೊತೆ ಈ ತರ ಐಟಮ್ಸ್, ಪೂಜಾ ಐಟಮ್ಸ್ ಬರುತ್ತೆ. ಆಮೆ ಅಂದ್ರೆ ನಿಮ್ಗೆ ಗೊತ್ತೇ ಇದೆ, ಲಕ್ಷ್ಮಿಗೆ ತುಂಬಾ ಶುಭ ಶಕುನ. ನೆಕ್ಸ್ಟ್ ಬಂದು ಬಳೆ ಬರುತ್ತೆ ಈ ತರ, ಗ್ರೀನ್, ಯೆಲ್ಲೋ ಮತ್ತೆ ರೆಡ್ 3 ತರನು ಬಳೆ ಬರುತ್ತೆ. ಅಂದ್ರೆ ಇದು ಪೂಜೆಗೆ ಯೂಸ್ ಮಾಡಕ್ಕೆ ಚೆನ್ನಾಗಿದೆ. ನಾವು ದೊಡ್ಡದ್ದು ಯೂಸ್ ಮಾಡಿದ್ರೆ ಅದನ್ನ ಸುಮ್ಮನೆ ಹಾಗೆ ಇಡಕ್ಕೂ ಆಗೋದಿಲ್ಲ, ಯೂಸ್ ಮಾಡಿರ್ತೀವಿ, ಇಲ್ಲ ಯಾರಿಗಾದ್ರೂ ಕೊಡ್ತೀವಿ. ಈ ತರ ದೇವ್ರಿಗಂತಾನೆ ಸಪರೇಟ್ ಆಗಿ ತಗೊಂಡ್ರೆ ತುಂಬಾ ಚೆನ್ನಾಗಿದೆ. ಅದ್ರಲ್ಲಿ ಇಷ್ಟೆಲ್ಲ ಬಂದಿರೋದು ಕೋಂಬೋ, ಇದು ಒಂದೆಲ್ಲ ಕೋಂಬೋ ಆಫರ್ ಅಲ್ಲಿ ಬಂದಿರೋದು. ನೆಕ್ಸ್ಟ್ ಇದು ಸಾರಿ, ನೆಕ್ಸ್ಟ್ ನೋಡಿ ಇದು ಕಾಣಿಸ್ತಾ ಇದೆಯಾ ನಿಮ್ಗೆ? ನೀಟಾಗಿ ನೋಡ್ಕೊಳ್ಳಿ. ಇದಕ್ಕಂತೂ ನಾನು ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಹುಡುಕಿದೀನಿ ಅಂದ್ರೆ, ಒಂದ್ ಶಾಪ್ ಅಲ್ಲಿ ಒಂದ್ ತಗೊಂಡ್ರೆ ಇನ್ನೊಂದ್ ಶಾಪ್ ಅಲ್ಲಿ ಆತರ ಸುಮಾರು ಶಾಪ್ ನ ಅಲ್ದ್ ಬಿಟ್ಟಿದೀನಿ. ಯಾಕಂದ್ರೆ ಒಂದೇ ಶಾಪ್ ಅಲ್ಲಿ ಕೆಲವೊಂದು ಐಟಮ್ಸ್ ಸಿಕ್ಕಿದ್ರು ಕೂಡ ಇಷ್ಟ ಆಗ್ತಿರಲ್ಲ, ಚೆನ್ನಾಗಿರಲ್ಲ ಆತರ. ಸೊ ಇದ್ರಲ್ಲಂತೂ ಕಣ್ಣು ಮುಚ್ಕೊಂಡ್ ಬೈ ಮಾಡ್ಬೋದು. ಇದ್ರಲ್ಲಿ ನಮ್ಗೆ ಕವಡೆ ಸಿಗುತ್ತೆ, ಮತ್ತೆ ಚಕ್ರ, ಇದನ್ನ ಪರ್ಟಿಕ್ಯುಲರ್ ಏನಂತ ಕರೀತಾರೆ ನನ್ಗೆ ಅಷ್ಟು ನೆನಪಿಲ್ಲ. ಇದು ಒಂದು ಚಕ್ರ ಸಿಗುತ್ತೆ, ಆಮೇಲೆ ತಾವರೆ ಹೂವಿನ ಬೀಜ ಸಿಗುತ್ತೆ. ನಮಗೆ ಟೋಟಲ್ ಆಗಿ ಲಕ್ಷ್ಮಿ ಹಬ್ಬಕ್ಕೆ ನಾವ್ ಏನೇನ್ ಎಕ್ಸ್ಟ್ರಾ ತಗೋಬೇಕು ಅಂತ ಅನ್ಕೊಂಡಿರ್ತೀವೋ ಅದು ಎಲ್ಲ ಐಟಮ್ ಕೂಡ ಇದ್ರಲ್ಲ ಇದೆ. ಎಷ್ಟು ಪೀಸ್ ಬರುತ್ತೆ ಒಂದೊಂದು ಅಂದ್ರೆ 8 ಇದೆ ಇದ್ರಲ್ಲಿ, 8 9 ಆರಾಮ್ಸೆ ತಗೋಬಹುದು ನೀವು. 5 ಇಟ್ರೆ ಸಾಕು. ಅದ್ರಲ್ಲಿ ಹಂಗ್ ನೋಡಿದ್ರೆ ಇದ್ರಲ್ಲಿ ಇನ್ನೂ ಜಾಸ್ತಿನೇ ಇದೆ. ಆರಾಮ್ಸೆ ತಗೊಂಡು ಹಬ್ಬ ಆರಾಮಾಗಿ ಮಾಡ್ಬೋದು.
ಬೇರೆ ಏನು ಟೆನ್ಷನ್, ಹೂವು ಹಣ್ಣು ಕಾಯಿ ಒಂದು ಆಚೆ ತಗೊಂಡ್ರೆ ಸಾಕು. ಇನ್ನು ಎಲ್ಲಾ ಥಿಂಗ್ಸ್ ಕೂಡ ಮೀಶೋ ಆಪಲ್ಲೇ ಸಿಗುತ್ತೆ ನಿಮ್ಗೆ ಯಾವ ಇಷ್ಟ ಆಗುತ್ತೋ ಅದನ್ನು ನೀವು ಬೈ ಮಾಡ್ಬೋದು. ಇದ್ರ ಲಿಂಕ್ ಯಾರಿಗಾದ್ರೂ ಬೇಕು ಅಂತಂದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ಲಿಂಕ್ ಅಂತ ಹಾಕಿ ನಾನು ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತೀನಿ. ಮತ್ತೆ ಇದೇನಾದ್ರೂ ವೆಕೇಶನ್ಗೆ ಹೋದಾಗ ಒಂದೇ ತರ ಬ್ರೇಸ್ಲೆಟ್ ಆಗಿರ್ಬೋದು, ಚೈನ್ಸ್ ಅದ್ರೆಲ್ಲ ಯೂಸ್ ಮಾಡಿ ಬೋರ್ ಆಗಿರುತ್ತೆ. ಅದ್ರಲ್ಲಿ ನಾವು ಫೋಟೋಸ್ ರೀಲ್ಸ್ ಎಲ್ಲ ಮಾಡ್ತಾ ಇರುವಾಗ ಒಂದೇ ಇತ್ತು ಅಂದ್ರೆ ನಮ್ಗೆ ಫೀಲ್ ಆಗುತ್ತೆ. ನೆಕ್ಸ್ಟ್ ರೀಲ್ ಅಲ್ಲೂ ಅದೇ ಅಥವಾ ಆಲ್ಟರ್ನೇಟ್ ಅದನ್ನೇ ಯೂಸ್ ಮಾಡಿದಾಗ ಅಯ್ಯೋ ಇದನ್ನೇ ರಿಪೀಟ್ ಯೂಸ್ ಮಾಡ್ಬಿಟ್ವಾ ಅಂತ ಅನ್ಸುತ್ತೆ. ಸೊ ಹಾಗಾಗಿ ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳಿ ನಾನು ಈ ತರದನ್ನು ತರಿಸ್ಕೊಂಡಿದೀನಿ. ಇದು ಕೂಡ ಅಷ್ಟೇ, ಕಾಣಿಸ್ತಾ ಇಲ್ವಾ ನಿಮ್ಗೆ ಏನು ಅಂತ? ಓಪನ್ ಮಾಡಿ ತೋರಿಸ್ತೀನಿ ರೀ. ಇದರಲ್ಲಿ ಇದನ್ನ ಬ್ರೇಸ್ಲೆಟ್ ಆಗೋ ಯೂಸ್ ಮಾಡ್ಬೋದು, ಇಲ್ಲ ನೀವು ಎತ್ನಿಕ್ ವೇರ್ ಎಲ್ಲ ಮಾಡಿದಾಗ ಇಲ್ಲ ಟೆಂಪಲ್ಗೆಲ್ಲ ಹೋಗ್ತೀನಿ ಅಂತಂದ್ರೆ ಬಳೆ ತರನು ಯೂಸ್ ಮಾಡ್ಬೋದು. ನಿಜವಾಗ್ಲೂ ತುಂಬಾನೇ ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಇದು ನಾನೇ ತಗೊಂಡಿದ್ದೀನಿ ಆಚೆ. ಇದನ್ನ 150 rupees ಪೇ ಮಾಡಿ ಕೂಡ ನಾನು ಇದನ್ನ ತಗೊಂಡಿದ್ದೀನಿ. ಕಾಣಿಸ್ತಾ ಇದೆಯಾ? ಇದು ಆರಾಮ್ಸೆ ಇದು ಅಡ್ಜಸ್ಟೇಬಲ್ ಇದೆ. ಸೊ ಈ ತರ ಅಂದ್ರೆ ಎಷ್ಟೇ ದಪ್ಪ ಇದ್ರು ಅವರು ನೀವು ಈ ತರ ಏನು ಹಾಕೊಳ್ಳೋದು ಬೇಡ, ಈ ತರ ಅಡ್ಜಸ್ಟೇಬಲ್ ಇದೆ. ಸೊ ಅಡ್ಜಸ್ಟ್ ಮಾಡ್ಕೊಂಡು ನೀವು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ಆಮೇಲೆ ಎರಡು ಈ ತರ ಬ್ರೇಸ್ಲೆಟ್ ಬಳೆ ಏನಾದ್ರು ಓಕೆ. ಇದು ಬಂದು ನೆಕ್ಸ್ಟ್ ಇದ್ರ ಜೊತೆ ಒಂದು ಚೈನ್ ಬಂದಿದೆ. ಈ ಚೈನ್ ಅಂತೂ ಸಖತ್ ಕ್ಯೂಟ್ ಆಗಿದೆ, ನನಗಂತ ಸಖತ್ ಇಷ್ಟ ಆಯ್ತು ಇದು. ಅದ್ರಲ್ಲೂ ಕಾಲೇಜ್ ಹುಡುಗಿರಿಗೆ ಅವ್ರಿಗಂತ ಮಸ್ತ್ ಆಗಿರುತ್ತೆ ಇದು. ನೋಡಿ ಚೈನ್ ಇದು ತುಂಬಾ ಚೆನ್ನಾಗಿದೆ, ಕ್ವಾಲಿಟಿ ಅಂತೂ ಅಲ್ಟಿಮೇಟ್ ಇದೆ. ಕಾಣಿಸ್ತಾ ಇದೆಯಾ? ಈ ತರ ಚಿಕ್ಕ ಲೋಟಸ್ ಪೆಂಡೆಂಟ್ ಇದಂತೂ ಅಷ್ಟೇ, ಇದು ಸೂಪರ್ ಆಗಿದೆ. ಇದ್ರ ಲಿಂಕ್ ಯಾರಿಗಾದ್ರೂ ಬೇಕು ಅಂದ್ರೆ ಲಿಂಕ್ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ ನಾನು ನಿಮಗೆ ಲಿಂಕ್ ನ ಶೇರ್ ಮಾಡ್ತೀನಿ. ನೆಕ್ಸ್ಟ್ ಏನು, ಇದು ಕೂಡ ಅಷ್ಟೇ. ಇದಂತೂ ವುಮೆನ್ಸ್ಗೆ ನಿಜವಾಗ್ಲೂ ಸೂಪರ್ ಆಗಿ ಯೂಸ್ ಆಗುತ್ತೆ, ತುಂಬಾ ಚೆನ್ನಾಗಿದೆ. ಇದು ಕೂಡ ಓಪನ್ ಮಾಡ್ತೀನಿ ಏನು ಅಂತ. ಇದು ಕೂಡ ಅಷ್ಟೇ ಕಾಂಬೋ ಆಫರ್ ಅಲ್ಲಿ ಬರುತ್ತೆ. ಇಲ್ಲಿ ಮೇಲೆ ನೋಡ್ತಾ ಇರ್ಬೋದು ನೀವು, ನಾನು ಫೋಟೋಸ್ ನ ಅಟ್ಯಾಚ್ ಮಾಡಿರ್ತೀನಿ. ತುಂಬಾನೇ ಚೆನ್ನಾಗಿದೆ ಮಾತ್ರ ಇದು ಕೂಡ. ನೋಡಿ ಕಾಣಿಸ್ತಾ ಇದೆಯಾ? ಆಕ್ಚುಲಿ ಪೆಂಡೆಂಟ್ ಸಪರೇಟ್ ಆಗಿ ಬರುತ್ತೆ, ಅಂದ್ರೆ ಇದ್ರಲ್ಲೇ ಕಾಂಬೋ ಆಫರ್ ಅಲ್ಲಿ ಸಪರೇಟ್ ಆಗಿ ಬರುತ್ತೆ. ನಮ್ಗೆ ಯಾವ್ದಕ್ ಬೇಕೋ ಅದಕ್ಕೆ ನಾವು ಇದನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ತುಂಬಾ ಚೆನ್ನಾಗಿದೆ ಇದು. ಆಚೆ ಎಲ್ಲ 100 rupeesಗೆ ಪರ್ ಪೀಸ್ ಆಗುತ್ತೆ, ಬಟ್ ಆನ್ಲೈನ್ ಅಲ್ಲಿ ಇಷ್ಟು ಕಡಿಮೆ ಪ್ರೈಸಿಗೆ ಸಿಕ್ಕಿದೆ ಅಂದ್ರೆ ನಿಜವಾಗ್ಲೂ ಖುಷಿ ಪಡ್ಬೇಕು. ತುಂಬಾನೇ ಚೆನ್ನಾಗಿದೆ. 3 ಕಲರ್ಸ್ ಬರುತ್ತೆ ಇದರಲ್ಲಿ, ಒಂದು ಗ್ರೀನ್, ಒಂದು ಬ್ಲಾಕ್, ಮತ್ತೆ ಒಂದು ರೆಡ್, ಒಂದು ಗ್ರೀನ್. ಅಂದ್ರೆ ಇದು ಗ್ರೀನ್, ಇದು ರೆಡ್, ರೂಬಿ ಕಲರ್ ತರ ಬರುತ್ತೆ ಸ್ವಲ್ಪ. ರೆಡ್ ಮತ್ತೆ ಗ್ರೀನ್ ಮತ್ತೆ ಬ್ಲಾಕ್, ಇಷ್ಟು 3 ಕಲರ್ಸ್ ಬಂದಿದೆ. ಈ ಪೆಂಡೆಂಟ್ ನಿಮ್ಗೆ ಅಡ್ಜಸ್ಟೇಬಲ್, ಅಂದ್ರೆ ಯಾವ್ದಕ್ ಬೇಕೋ ಈ 3 ಸರದಲ್ಲಿ ನಾವು ಯಾವ್ದಕ್ ಬೇಕಾದ್ರೂ ಇದನ್ನ ಚೇಂಜ್ ಮಾಡ್ಕೋಬಹುದು. ನಿಜವಾಗ್ಲೂ ತುಂಬಾನೇ ಸಕ್ಕತ್ತಾಗಿದೆ ಇದು ಮಾತ್ರ. ನಮ್ಗೆ ಯಾವ ಡ್ರೆಸ್ಸಿಗೆ ಯಾವ್ದು ಬೇಕಾದ್ರೂ, ಈ 3 ಚೈನ್ ಇತ್ತು ಅಂತಂದ್ರೆ ಯಾವ ಡ್ರೆಸ್ಸಿಗೆ ಬೇಕಾದ್ರೂ, ಸ್ಯಾರಿಗೆ ಬೇಕಾದ್ರೂ, ಸಡನ್ ಆಗಿ ಎಲ್ಲಾದ್ರೂ ಹೋಗ್ಬೇಕಂದ್ರೆ ಆರಾಮ್ಸೆ ನಾವ್ ಇದನ್ನ ಮ್ಯಾಚ್ ಮಾಡ್ಕೊಂಡು ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಇದು. ನೆಕ್ಸ್ಟ್ ಏನ್ ಬಂದಿದೆ ಅಂತಂದ್ರೆ ಮೇ ಬಿ ಇದು ರಿಂಗ್ ಅನ್ಸುತ್ತೆ. ಎಸ್ ರಿಂಗ್ ಇದು. ಇದು ಕೂಡ ಅಷ್ಟೇ ತುಂಬಾ ಸಕ್ಕತ್ತಾಗಿದೆ ಇದು. ತೋರಿಸ್ತೀನಿ ರೀ ನಿಮ್ಗೆ. ಕಾಣಿಸ್ತಾ ಇದೆಯಾ? ಕ್ವಾಲಿಟಿ ಮಾತ್ರ ಅಲ್ಟಿಮೇಟ್ ಆಗಿದೆ ಇದು. ವಂಕಿ ರಿಂಗ್ ಇದು. ಇವಾಗಂತೂ ಇದು ಇತ್ತೀಚೆಗಂತೂ ತುಂಬಾನೇ ಟ್ರೆಂಡ್ ಆಗ್ಬಿಟ್ಟಿದೆ, ಅಷ್ಟು ಸಕ್ಕತ್ತಾಗಿದೆ ಇದು. ನಿಮ್ಗೆ ಹಾಕೊಂಡು ತೋರಿಸ್ತೀನಿ ರೀ. ನೋಡಿ ಕಾಣಿಸ್ತಾ ಇದೆಯಾ? ಸಕ್ಕತ್ತಾಗಿ ಕಾಣಿಸುತ್ತೆ ಮಾತ್ರ ಇದು. ತುಂಬಾನೇ ಚೆನ್ನಾಗಿದೆ. ಎತ್ನಿಕ್ ವೇರ್ ಮೇಲೆ, ಟ್ರೆಡಿಷನಲ್ ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದು, ಅಷ್ಟು ಸಖತ್ತಾಗಿದೆ. ಇದೊಂದು ಅನ್ಬಾಕ್ಸ್ ಮಾಡ್ಬಿಡೋಣ ಇರಿ. ನಿಮ್ಮ ಎದುರಿಗೆ ಅನ್ಬಾಕ್ಸ್ ಮಾಡ್ತಿದ್ದೀನಿ. ಇದನ್ನ ನೋಡಿಲ್ಲ. ಐ ಥಿಂಕ್ ಬ್ರೇಸ್ಲೆಟ್ ಇರ್ಬೋದು ಅಂತ ನನಗೆ ಅನಿಸ್ತಿದೆ. ನೋಡೋಣ, ಓಪನ್ ಮಾಡಿದಾಗ ಗೊತ್ತಾಗುತ್ತೆ. ವಾವ್, ಸಕ್ಕತ್ತಾಗಿದೆ ಗುರು ಇದು ಮಾತ್ರ. ನೋಡಿ ಬ್ರೇಸ್ಲೆಟ್ ಇದು ನಾನು ನಿಜ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಬರುತ್ತೆ ಅಂತ ಹೇಳಿ. ಹಾಕೊಂಡು ತೋರಿಸ್ತೀನಿ ರೀ. ನೋಡಿ ತುಂಬಾ ಚೆನ್ನಾಗಿದೆ ಮಾತ್ರ ಇದು. ನಾವೆಲ್ಲಾದ್ರೂ ವೆಕೇಶನ್ಗೆ ಹೋದಾಗ, ಈ ಫಾಲ್ಸ್ಗಾಗಿರ್ಬೋದು, ಬೀಚ್ಗಾಗಿರ್ಬೋದು, ಈ ತರ ಎಲ್ಲ ಹೋದಾಗ, ಸ್ವಿಮ್ಮಿಂಗ್ ಪೂಲ್ ಆ ತರ ಎಲ್ಲ ಹೋದಾಗ ಮಾತ್ರ ಸಖತ್ ಯುನೀಕ್ ಕಾಣಿಸುತ್ತೆ. ಇದು ಸ್ವಲ್ಪ ನಾನು ಟೈಟ್ ಲೂಸ್ ಆಗಿ ಹಾಕೊಂಡ್ಬಿಟ್ಟಿದ್ದೀನಿ. ಒಂದು ಸ್ಟ್ರಿಪ್ ಮುಂದೆ ಹಾಕೊಂಡ್ರೆ ಸಖತ್ತಾಗಿ ಕಾಣಿಸುತ್ತೆ ಇದು. ನೋಡಿ ಎಷ್ಟು
ಸಖತ್ತಾಗಿದೆ ಅಂತ ಅಲ್ವಾ. ಅಂಡ್ ಇದ್ರಲ್ಲಿ ನಿಮ್ಗೆ ಇದನ್ನ ಬ್ರೇಸ್ಲೆಟ್ ಆಗು ಕೂಡ ಯೂಸ್ ಮಾಡ್ಬೋದು, ಪ್ಲಸ್ ಕಾಲ್ಗೆ ಕೂಡ ಇದನ್ನ ಯೂಸ್ ಮಾಡ್ಬೋದು. ಅಂದ್ರೆ ನಾವು ಕಾಲ್ಗೆ ಕಪ್ಪು ದಾರ ಆಗಿರ್ಬೋದು, ಮತ್ತೆ ಕಾಲ್ಗೆ ಸಪರೇಟ್ ಆಗಿ ನಾವು ಏನೇನೋ ಯೂಸ್ ಮಾಡ್ತೀವಲ್ಲ ಅಕ್ಸೆಸರೀಸ್, ಸೊ ಅದ್ರ ಬದಲು ಇದನ್ನ ಕಾಲ್ಗೆ ಕೂಡ ಯೂಸ್ ಮಾಡ್ಬೋದು. ಅಷ್ಟು ಚೆನ್ನಾಗಿದೆ ಇದು. ನಡೀತೀನಿ ನೋಡ್ಕೊಳ್ಳಿ. ನಿಜವಾಗ್ಲು ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ, ಇದು ಸಖತ್ತಾಗಿದೆ. ಇದ್ರದ್ದು ಲಿಂಕ್ ಬೇಕು ಅಂದ್ರೆ ಏನ್ ಮಾಡ್ಬೇಕಂತ ಗೊತ್ತಲ್ಲ, ಲಿಂಕ್ ಅಂತ ಕಮೆಂಟ್ ಮಾಡಿ, ನಾನು ಇದನ್ನ ನಿಮ್ಗೆ ಲಿಂಕ್ ನ ಶೇರ್ ಮಾಡ್ತೀನಿ. ನನ್ಗೆ ಪ್ರಮೋಷನ್ ಅಂದ್ರೆ ಏನು ಅನ್ನೋದು ಮೈಂಡ್ ಅಲ್ಲಿ ಜ್ಞಾನ ಕೂಡ ಇರ್ಲಿಲ್ಲ. ತುಂಬಾನೇ ಸಖತ್ತಾಗಿದೆ ಇದು. ಸೊ ನನಗೆ ಈ ತರದೆಲ್ಲ ಬಂದಾಗಂತೂ ನನಗೆ ಸಖತ್ ಖುಷಿ ಆಗುತ್ತೆ. ನಮ್ಮ ಮನೆಯವರು ಮೀನ್ಸ್ ನನ್ನ ಹಸ್ಬೆಂಡ್ ಆಗಿರ್ಬೋದು, ಅದ್ರಲ್ಲೂ ನಮ್ಮ ಅಮ್ಮ ಸಖತ್ ಖುಷಿ ಪಡ್ತಾರೆ ನಾನು ಈ ತರದೆಲ್ಲ ಮಾಡ್ತಾ ಇದ್ರೆ. ಅಂದ್ರೆ ನಾನು ಬ್ಲಾಗ್ಸ್ ಮಾಡೋದಾಗಿರ್ಬೋದು, ರೀಲ್ಸ್ ಮಾಡಿರೋದಾಗಿರ್ಬೋದು, ಏನಾದ್ರೂ ಒಂದ್ ಮಾಡ್ತಾ ಇದ್ದೀನಿ, ಒಂದ್ ಫೋಟೋಸ್ ಚೆನ್ನಾಗ್ ಫೋಟೋಸ್ ಬಂದಿರೋದಾಗಿರ್ಬೋದು, ಸಖತ್ತೇ ಇಷ್ಟ ಪಡ್ತಾರೆ ಗುರು. ನಾನು ಅಷ್ಟು ಕಂಟಿನ್ಯೂ ಮಾಡಕ್ಕೆ, ಅಂದ್ರೆ ನಾನು ಇದನ್ನೆಲ್ಲ ಮಾಡಕ್ಕೆ ರೀಸನ್ ನಮ್ಮ ಮನೆಯವ್ರ ಸಪೋರ್ಟು, ಮತ್ತೆ ನನ್ನ ಗಂಡನ ಸಪೋರ್ಟ್, ಎಲ್ಲರ ಸಪೋರ್ಟ್ ಇಂದಾನೆ ನಾನು ಬ್ಲಾಗ್ಸ್ ನ ಮಾಡ್ತಾ ಇರೋದು, ರೀಲ್ಸ್ ನ ಮಾಡ್ತಿರ್ಬೋದು, ಎಲ್ಲದನ್ನು ಕೂಡ ಅವ್ರ ಸಪೋರ್ಟ್ ಇಂದ ಅಂಡ್ ನಿಮ್ ಸಪೋರ್ಟ್ ಇಂದ. ಯಾಕಂದ್ರೆ ನಿಮ್ ಸಪೋರ್ಟ್ ಇಲ್ದೆಲ್ಲ ಏನು ಕೂಡ ಆಗೋದಿಲ್ಲ ಅಲ್ವಾ. ಅದಕ್ಕೆ ಸೋ ಮಚ್ ಎಲ್ರಿಗೂ. ನಾನು ರೀಸೆಂಟ್ ಆಗಿ ನಾವು ಕಪಲ್ಸ್ ಒಂದು ಕಲರ್ಸ್ ಗಿಫ್ಟ್ ಚಾಲೆಂಜ್ ಅಂತ ಒಂದು ಬ್ಲಾಗ್ ಮಾಡಿದ್ವಿ. ಅದಕ್ಕಂತೂ ತುಂಬಾನೇ ರೆಸ್ಪಾನ್ಸ್ ಬರ್ತಿದೆ, ಕಮೆಂಟ್ಸ್ ಎಲ್ಲ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ ಸಿಗ್ತಿದೆ. ಸರಿ ಇದೇ ತರ ಕಂಟಿನ್ಯೂ ಬ್ಲಾಗ್ ನ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ನಿಮಗೆ ಆದಷ್ಟು ಎಂಟರ್ಟೈನ್ ಮಾಡ್ತಾ ಇರ್ತೀವಿ. ನಿಮ್ ಸಪೋರ್ಟ್ ನನಗೆ ಸದಾ ಹೀಗೆ ಇರ್ಲಿ ಅಂತ ಕೇಳ್ಕೊತೀನಿ. ಎಲ್ಲಾ ಬ್ಲಾಗ್ಸ್ ನ ನೋಡಿ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡಿ. ನೆಕ್ಸ್ಟ್ ನನ್ನ ಕರೆಕ್ಷನ್ಸ್ ಇದ್ರು ಕೂಡ ಅಷ್ಟೇ ನೀವು ನನಗೆ ಹೇಳ್ಬೋದು, ನಾನು ಅದನ್ನ ಖಂಡಿತ ತಿದ್ಕೊಂಡು ನೆಕ್ಸ್ಟ್ ಬೆಸ್ಟ್ ಆಗಿ ಬ್ಲಾಗ್ಸ್ ನ ಮಾಡೋದಕ್ಕೆ, ನಿಮ್ಗೆ ಎಂಟರ್ಟೈನ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಯಾರೆಲ್ಲ ನನ್ನ ಚಾನಲ್ ನ ಮೊದಲನೇದಾಗಿ ನೋಡ್ತಾ ಇದ್ದೀರಾ, ಯಾರೆಲ್ಲ ಇನ್ನು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಥ್ಯಾಂಕ್ ಯು ಫಾರ್ ಸಪೋರ್ಟಿಂಗ್. ಮತ್ತೆ ಸಿಗೋಣ ಮುಂದಿನ ಒಂದು ಬ್ಯೂಟಿಫುಲ್ ವಿಡಿಯೋದೊಂದಿಗೆ. ಅಲ್ಲಿವರೆಗೆ ಥ್ಯಾಂಕ್ ಯು, ಲವ್ ಯು, ಬಾಯ್.